ನಮಸ್ತೆ. 18/12/2025 ಗುರುವಾರ, 18th ಡಿಸೆಂಬರ್ 2025 ಥರ್ಸ್ಡೇ. ಇವತ್ತು ಚತುರ್ದಶಿ ಅಂದರೆ ಅಮಾವಾಸ್ಯೆಯ ಹಿಂದಿನ ದಿನ ಅಂತ. 4:59 ಅಂದರೆ ಬೆಳಗಿನ ಜಾವದವರೆಗೂ ಚತುರ್ದಶಿ. ಆಮೇಲೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ. ಅಂದರೆ 18ನೇ ತಾರೀಕು ರಾತ್ರಿ ಹೆಚ್ಚು ಕಮ್ಮಿ 5 ಗಂಟೆ ಬೆಳಗಿನ ಜಾವ ಅಂತ ಇಟ್ಕೊಳ್ಳಿ. ಅಲ್ಲಿವರೆಗೂ ಚತುರ್ದಶಿ. ಆ ನಂತರ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತದೆ. ಇವತ್ತಿನ ನಕ್ಷತ್ರ ಅನುರಾಧ. ರಾತ್ರಿ 8:07 ದಿನ ನಕ್ಷತ್ರದ ದೋಷಗಳು ಕಡಿಮೆ. ಅಂದರೆ ಈ ಸಮಯದವರೆಗೂ ರಾತ್ರಿ 8:07 ಆಮೇಲೆ ಬರುವಂಥದ್ದು ಜ್ಯೇಷ್ಠ ನಕ್ಷತ್ರ. ದಿನ ಪೂರ್ತಿ ಇರುತ್ತದೆ ರಾತ್ರಿ 8:07 ಮೇಲೆ. ಆದರೂ ಅಶುಭವಾಗಿದೆ. ಮಹಾರಿಷ್ಟವು ಮೃತ್ಯುವು ಸೇರುತ್ತದೆ. ಇದರ ಜೊತೆ ಬೆಳಗಿನ ಜಾವದಲ್ಲಿ ಅಮಾವಾಸ್ಯೆಯು ಕೂಡೋದರಿಂದ ಆಮೇಲೆ ಸಮಯ ಉಪಯೋಗವಾಗಿಲ್ಲ, ದೋಷವಾಗುತ್ತದೆ. ಎಚ್ಚರ. ಇವತ್ತಿನ ದಿನದಲ್ಲಿ ಸೂರ್ಯೋದಯ 6:35. ಅಮಾವಾಸ್ಯೆ 4:59 ಮೇಲೆ, ಅಂದರೆ 5 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ವಿ. ನಾಳೆ ಫುಲ್ ಡೇ ಅಮಾವಾಸ್ಯೆ ಇದೆ. ಇವತ್ತಿನ ದಿನ ಪ್ರಕಾರ ಅನುರಾಧ ನಕ್ಷತ್ರ ಫಸ್ಟ್ ಬರುತ್ತದೆ. ಇದು ದೇವಗಣ. ಆಮೇಲೆ ಬರುವ ನಕ್ಷತ್ರ ಜ್ಯೇಷ್ಠ. ಇದು ರಾಕ್ಷಸಗಣ. ಇವತ್ತು ವೃಶ್ಚಿಕ ರಾಶಿ ಇದೆ ದಿನ ಪೂರ್ತಿ. ಬೆಳಿಗ್ಗೆ 6:35 6:40 5 ನಿಮಿಷ ಅನುರಾಧ ನಕ್ಷತ್ರದ 2ನೇ ಪಾದವಿದೆ. 6:40 6:40 ಮೇಲೆ ಮಧ್ಯಾಹ್ನ 1:24 ಇದೇ ಅನುರಾಧ ನಕ್ಷತ್ರ 3ನೇ ಪಾದ. ಆನಂತರ 4ನೇ ಪಾದ ರಾತ್ರಿ 8:07 ಇದೆ. ರಾತ್ರಿ 8:07 ಮೇಲೆ ಜ್ಯೇಷ್ಠ ನಕ್ಷತ್ರದ 1ನೇ ಪಾದ ಸ್ಟಾರ್ಟ್ ಆಗಿ ರಾತ್ರಿ 2:49 ಆನಂತರ ಜ್ಯೇಷ್ಠ ನಕ್ಷತ್ರದ 2ನೇ ಪಾದ. ಈ ರೀತಿ ಇವತ್ತಿನ ನಕ್ಷತ್ರಗಳನ್ನು ತಿಳ್ಕೋಬೋದು. ಇದರಲ್ಲೂ ನಾವು ನೋಡುವಂಥದ್ದು ಏನು ಅಂತಂದರೆ, ವಿಶೇಷವಾಗಿ ಎಲ್ಲ ನಕ್ಷತ್ರಗಳು ಶುಭವಲ್ಲ, ಅಶುಭ ನಕ್ಷತ್ರಗಳು ಅಂತಿದೆ. ಇದರಲ್ಲೂ ತಲೆಯಿಲ್ಲದ ನಕ್ಷತ್ರ, ಶರೀರವಿಲ್ಲದ ನಕ್ಷತ್ರ, ಕಾಳಿಲ್ಲದ ನಕ್ಷತ್ರಗಳು ಅಂತ ವಿಂಗಡಿಸಿದ್ದಾರೆ. ರಾಕ್ಷಸಗಣ ನಕ್ಷತ್ರಗಳು ಅಂತಿದೆ. ದೇವಗಣ, ಮನುಷ್ಯಗಣ ಅಂತಿದೆ. ಇದರಲ್ಲಿ ವಾರಗಳು ದೋಷವಿರುತ್ತದೆ. ಶನಿವಾರ, ಮಂಗಳವಾರ, 1 ಕಣ್ಣುಳ್ಳ ವಾರ, ಮರಣ ಯೋಗಗಳು, ಸಂಪತ್ತಿನ ನಾಶ, ಈ ರೀತಿಯೆಲ್ಲ ಕೆಲವು ದೋಷಗಳಿದೆ. ದೋಷಗಳ ಜೊತೆ ಕೂಡಿದ ಒಂದು ದಿನ ಖಂಡಿತವಾಗಿಯೂ ಅಶುಭ. ಆ ದಿನದಲ್ಲಿ ನೂತನ ಕಾರ್ಯಗಳನ್ನ ಮಾಡಬಾರದು, ಇನ್ವೆಸ್ಟ್ ಮಾಡಬಾರದು. ಮಾಡಿದ್ರೆ ದೋಷ ಬರುತ್ತೆ ಅಂತ. ಆ ರೀತಿಯಾಗಿ ಇವತ್ತು ಇಷ್ಟು ವಿಷಯಗಳನ್ನ ನೋಡಿದ್ವಿ ಅಂತಂದರೆ, ಇವತ್ತು ಎಷ್ಟೇ ಸಮಯವಿದ್ದರೂ 100% ಒಳ್ಳೆಯ ಟೈಮು ಅಂತ ನೋಡೋಣ. ಈ 100% ಅನ್ನೋದು ಎಲ್ಲ ಮುಹೂರ್ತ ಕಾರ್ಯಗಳಿಗೂ ಅಲ್ಲ. ಕೆಲವು ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಆದರೂ ಅಮಾವಾಸ್ಯೆಯನ್ನು ಎದುರಿಟ್ಟುಕೊಂಡು ಶುಭ ಕಾರ್ಯಗಳನ್ನ ಮಾಡುವಂಥದ್ದು ಉತ್ತಮವಲ್ಲ. ಈಗ ನಾವು ಕೊಡುವ 100% ಒಳ್ಳೆಯ ಟೈಮು ಅಂತಂದರೆ, ಎಮರ್ಜೆನ್ಸಿ ಕಾರ್ಯಗಳಿಗೆ ಕೋರ್ಟ್ ಆರ್ಡರ್ನ ಫಾಲೋ ಮಾಡಬೇಕು. ಡಾಕ್ಟರ್, ಹಾಸ್ಪಿಟ್ಲು ಅಂತ ಫಾಲೋ ಮಾಡಬೇಕು. ಕೆಲವು ಎಮರ್ಜೆನ್ಸಿ, ಮಗು ಆಗಲೇಬೇಕು, ಮಗು ಇನ್ನೂ ತಲೆ ಪೊಸಿಷನ್ಗೆ ಬರಲಿಲ್ಲ, ತಾಯಿಗೆ ತೊಂದರೆ ಇದೆ, ನೋವಿದೆ, ಇಷ್ಟೆಲ್ಲ ಇದ್ದರೆ ಆ ಸಮಯಗಳಿಗೆ ಈಗ ನಾವು ಕೊಡುವ 100% ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಬೆಳಿಗ್ಗೆ 8:03 10:21, 11:10 ಮಧ್ಯಾಹ್ನ 1:40, ಮಧ್ಯಾಹ್ನ 3 ಗಂಟೆ 9 ಮೇಲೆ 7:30. ಇದೆಲ್ಲ ಖಂಡಿತ ಇರೋದರಲ್ಲಿ ಶುಭ ಸಮಯ ಅಂತ ತಿಳ್ಕೋಬೋದು. ಆದರೂ ಜ್ಯೇಷ್ಠ ನಕ್ಷತ್ರ ಬರುವ ಸಮಯದ ಮೇಲೆ ಅಶುಭವಾಗುತ್ತದೆ. ಅದರಲ್ಲೂ ಎಮರ್ಜೆನ್ಸಿಗೆ ಬೇಕಾಗಿದ್ದರೆ ಮಾತ್ರ ರಾತ್ರಿ 9:09 2 ಗಂಟೆ 19 ಲೇಟ್ ನೈಟ್ವರೆಗೂ
ಮತ್ತು ಬೆಳಗಿನ ಜಾವ 4:10 ಮೇಲೆ ಅರೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತದೆ. ಗಮನ ಕೊಡಿ. ಅಮಾವಾಸ್ಯೆಯಲ್ಲೂ ಕೂಡ ವಿಂಗಡಿಸಿ ನೋಡುವಂಥ ಕೆಲವು ವಿಷಯಗಳಿರುತ್ತದೆ. ಆದ್ದರಿಂದ ಆ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡುವಂಥದ್ದೇ ಉತ್ತಮ. ಏಕೆಂತಂದರೆ ನಾವು ಹೇಳಿದಂತೆ ಅಮಾವಾಸ್ಯೆ ಇರುವ ಸಮಯಗಳಲ್ಲಿ ನಕ್ಷತ್ರ ದೋಷವೂ ಸೇರಬಾರದು. ಫಸ್ಟೇ ನಾವು ಹೇಳಿದ್ವಿ 8 ಗಂಟೆ 7 ನಿಮಿಷದವರೆಗೂ ಅನುರಾಧ ಇದೆ, ದೋಷವೂ ಕಡಿಮೆ. ಆದರೆ ಆ ನಂತರ ಬರೋದು ಜ್ಯೇಷ್ಠ ನಕ್ಷತ್ರ, ದೋಷ ಸೇರುತ್ತದೆ. ಅದರ ಜೊತೆ ಬೆಳಗಿನ ಜಾವದಲ್ಲಿ ಅಂದರೆ ಹೆಚ್ಚು ಕಮ್ಮಿ 5 ಗಂಟೆ ಅಂತ ಇಟ್ಕೊಳ್ಳಿ, ಬೆಳಗಿನ ಜಾವ AM ಅಂದರೆ ಎಲ್ಲರೂ ಹೇಳುವ ಬ್ರಹ್ಮ ಮುಹೂರ್ತ ಕಾಲದಲ್ಲಿ ಮೃತ್ಯು ಸೇರುತ್ತದೆ. ಅದರ ಜೊತೆ ಅಮಾವಾಸ್ಯೆಯೂ ಸೇರುತ್ತದೆ. ಆದ್ದರಿಂದ ಆ ಸಮಯದ ನಂತರ ಶುಭವಲ್ಲ. ಕರೆಕ್ಟಾಗಿ ಇದು ಗಮನಿಸ್ಕೊಳ್ಳಿ. ಏನು ಬೇಕೋ ಅದನ್ನು ಮಾಡಿ. ಯಾವ ಕಾರ್ಯನ ದೂರ ಮಾಡಬೇಕು ಅಂದರೆ ಇವತ್ತು ಮಾಡಬಾರದು ಅಂತ ಕೆಟ್ಟ ಟೈಮ್ ತಗೊಳ್ತೀವೋ ಆ ಸಮಯದಲ್ಲಿ ಅವಾಯ್ಡ್ ಮಾಡಬೇಡಿ. ಇರೋದರಲ್ಲೇ ಒಳ್ಳೆಯ ಸಮಯ ಅಂತ ನೋಡೋಣ. ಇವತ್ತು ಬೆಳಿಗ್ಗೆ 6:35ರಿಂದ 8:01 ಯಮಕಂಡ ಕಾಲ ಇದೆ. 10:23ರಿಂದ 11:08 ದುರ್ಮುಹೂರ್ತವಿದೆ. ಮಧ್ಯಾಹ್ನ 1:42ರಿಂದ 3:07ವರೆಗೂ ರಾಹುಕಾಲ. ಸಂಜೆ 7:32ರಿಂದ ರಾತ್ರಿ 9:07ವರೆಗೂ ವಿಷಘಟಿಕಾ ಕಾಲ. ಸಂಜೆ 7:53 ಮೇಲೆ ರಾತ್ರಿ 8:07ವರೆಗೂ ಮೃತ್ಯು. ಹಾಗಾಗಿ ಇದರಲ್ಲಿ ಡಬಲ್ ಆಗಿರುತ್ತದೆ. ಒಂದು ವಿಷಕಾಲ, ಇನ್ನೊಂದು ಮೃತ್ಯು. ಎರಡು ಕೂಡೋದರಿಂದ 7:53 ಮೇಲೆ ಅಂದರೆ ಹೆಚ್ಚು ಕಮ್ಮಿ 8 ಗಂಟೆ ಮೇಲೆ ಖಂಡಿತವಾಗಿಯೂ ಗಮನ ಕೊಡಬೇಕು. ಆನಂತರ ರಾತ್ರಿ 2:21 ಮೇಲೆ ಅಂದರೆ ಲೇಟ್ ನೈಟ್ 12 ಗಂಟೆ ಮೇಲೆ 2:21ರಿಂದ ಬೆಳಗಿನ ಜಾವ 4:08ವರೆಗೂ ನಕ್ಷತ್ರವೇ ವಿಷವಾಗುತ್ತದೆ. ಹಾಗಾಗಿ ಜ್ಯೇಷ್ಠ ನಕ್ಷತ್ರದವರು ಆ ಸಮಯದಲ್ಲಿ ಏನಾದರೂ ಎದ್ದರೆ ಮಾತ್ರ ಪರಿಹಾರ ಮಾಡಿಕೊಳ್ಳಿ ಅಥವಾ ಎಚ್ಚರವಾಗಿರಿ. ದೇವರ ನಾಮವನ್ನು ಜಪಿಸಬಹುದು. ಅದು ಮನಸ್ಸಿಗೆ ಧೈರ್ಯ ಕೊಡುತ್ತದೆ. ಸ್ವಲ್ಪ ಓಡಾಡೋದು, ಚಪ್ಪಲಿ ಇಲ್ಲದೆ ಬೂಟ್ ಇಲ್ಲದೆ ಓಡಾಡಬೇಡಿ. ಚಿಕ್ಕ ಚಿಕ್ಕ ವಿಷ ಜಂತುಗಳಿರುತ್ತದೆ, ಎಚ್ಚರ. ಇದೆಲ್ಲ ಫಾಲೋ ಮಾಡ್ಕೊಳ್ಳಿ. ದೇವರು ಅದನ್ನು ಮೀರಿ ಒಳ್ಳೆಯದು ಮಾಡಲಿ. ನಾವು ಪೂಜೆ ಮಾಡಿದಾಗ ಎಲ್ಲ ರಾಶಿಯವರಿಗೂ ಅಂತಂದರೆ 12 ರಾಶಿಗಳು 27 ನಕ್ಷತ್ರದವರೆಗೂ ಶಾಂತಿ ಸಮಾಧಾನಕ್ಕಾಗಿ ದೇವರಲ್ಲಿ ಬೇಡ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.